ಸಂಸಾರ ನೀರಿನ ಮೇಲೆಯ ಕೊಳ್ಳೆಯಂತ ಅರಿಯೇ ಯಾರಿಗೆ ಯಾರುಂಟೋ ಎರವಿನ ಸಂಸಾರ ನೀರಿನ ಮೇಲಿನ ಗುಳ್ಳೆಯಂತೆ ಸ್ಥಿರವಲ್ಲ ಹರಿಯೇ ಯಾರಿಗೆ ಯಾರುಂಟೋ. ಏನ್ರಿ ಇದು ಇಲ್ಲಿ ಮನೆನೇ ಹತ್ಕೊಂಡು ಊರಿತಾ ಇದೆ. ನೀವ್ ನೋಡಿದ್ರೆ ಈ ರೀತಿ ಕಣ್ ಪೂರ್ತಿ ಕುಡ್ಕೊಂಡ್ ಬಂದಿದ್ದೀರಲ್ಲ, ನಿಮಗ್ ನಾಚಿಕೆ ಆಗೋದಿಲ್ವಾ? ಚಿಕ್ಕಪ್ಪಗೆ ಯಾರೋ ಕಿಡಿಗೇಡಿಗಳು ಹೊಡೆದಿದ್ದಾರೆ ಅಂತ ಫೋನ್ ಬಂತು ಅಂತ ಚಿಕ್ಕಮ್ಮ ಅವ್ರನ್ನ ಬೃಂದಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ನೋಡಕ್ ಹೋಗಿದ್ದಾರೆ. ನೀವ್ ನೋಡಿದ್ರೆ ಹೀಗ್ ಬಂದಿದ್ದೀರಲ್ರಿ ನೀವು. ಏಯ್, ಯಾ ಚಿಕ್ಕಮ್ಮ ಯಾ ಚಿಕ್ಕಪ್ಪ ಯಾರು ಸತ್ತರೆ ನನಗೇನು? ನಿನ್ನಂತ ಸತಿ ಶಿರೋಮಣಿ ಕಟ್ಕೊಂಡು ಪಡಿಗಾಗಿ ಪಡೆದಲ್ಲ ಅದಕ್ಕೆ ಕುಡಿದು ಬಂದಿರೋದು. ನಿನ್ನ ಮಗ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ಹೊರಗೆ ನನ್ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತಾ? ನಿಮ್ಮ ಮುಖ ತೋರಿಸ್ತಾ ಇರೋಂತ ತಪ್ಪುನ ನಾನ್ ತಾನೇ ಏನ್ ಮಾಡಿದೀನ್ರಿ? ಅಲ್ಲ, ಇದಕ್ ಮೊದ್ಲು ನನ್ನನ್ನ ಎಷ್ಟೆಲ್ಲ ಪ್ರೀತಿಸ್ತಾ ಇದ್ರಿ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಿ. ಯಾವ್ಯಾವ ಮಾತು ಕೇಳ್ಕೊಂಡು ಯಾಕ್ರಿ ಹೀಗಾಗಿದ್ದೀರಾ? ಏನಾಗಿದೆ ನಿಮ್ಗೆ? ಯಾಕೆ ನಡ್ಕೊತಿದ್ದೀರಾ? ನಾನು ತೆಗೆಟ್ಟವಳೆ ಪಚ್ಚೆಯಲ್ಲಿ ಬಿದ್ರು ಏನೂ ಆಗಿಲ್ಲ ಅಂತ ಜಯಮಾನಿಗೆ ಸೇರಿದವಳು ನೀನು. ಮಳ್ಳಿ ಮಳ್ಳಿ ಮಂಚಿಗೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದಾಗೆ ನಿನಗೆ ಮಾನ ಮರ್ಯಾದೇನಿಲ್ವಾ? ತೊಲಗೆ ಮನೆ ಬಿಟ್ಟು ಆಚೆಗೆ. ಏನು ನಾನು ನಡ್ತೆಗೆಟ್ಟವಳ? ನಾನನ್ನ ಸರಿ ಇಲ್ದವಳು ಅಂತಿದ್ದೀರಲ್ರಿ? ಅಲ್ಲರಿ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಯಾಕ್ರಿ ಹೀಗೆ ಇಲ್ಲಿ ಸಲ್ಲದ ಬೋಧನ ನನ್ನ ಮೇಲೆ ಹೊರಿಸ್ತಿದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನನ್ನ ಗಂಡನಲ್ಲಿ ಅಪನಂಬಿಕೆ ಅನ್ನೋ ಅನುಮಾನದ ಬೀಜನ ಬಿತ್ತದವ್ರು ಯಾರಪ್ಪ ತಂದೆ? ಇಂಥ ಅಪ್ಪದನ್ನ ಒತ್ಕೊಂಡು ನಾನು ಇನ್ನು ಬದುಕಬೇಕಾ? ಇಲ್ಲ, ಬದುಕಬಾರ್ದು. ದೇವ್ರೆ, ಜೀವನದಲ್ಲಿ ಕುಂಟನು ಕುರುಡನು ಪರವಾಗಿಲ್ಲ, ಮದುವೆ ಮಾಡ್ಕೋಬಹುದು. ಆದ್ರೆ ಕುಡ್ಕ ಗಂಡ ಮಾತ್ರ ಯಾರಿಗೂ ಸಿಗ್ಬಾರ್ದಪ್ಪ. ಕುಡ್ಕ ಮಾತ್ರ ಯಾರಿಗೂ ಸಿಗ್ಬಾರ್ದು. ಇಂಥ ಕುಡ್ಕನ್ ಗಂಡನ್ ಕಟ್ಕೊಂಡು ಈ ರೀತಿ ಹೇಕೊಂಡು ಅಪವಾದಗಳನ್ನ ಒರೆಸ್ಕೊಂಡು ಈ ಭೂಮಿ ಮೇಲೆ ಇನ್ನು ಎಷ್ಟು ನರಕನ ನೋಡ್ಬೇಕು ತಂದೆ?
ಕುಡಿತೀನಿ ಸಾಯ್ತೀನಿ. ನೀ ನೇರ ಕೆಳಕ್ಕೆ ಹೋಗಲ್ಲೇ. ಚಿಕ್ಕಪ್ಪ ಚಿಕ್ಕಪ್ಪ ಇದೇನ್ ಚಿಕ್ಕಪ್ಪ ಇಷ್ಟೆಲ್ಲ ಪೆಟ್ಟಾಗಿದೆಯಲ್ಲ, ಏನಾಗಿದೆ ಚಿಕ್ಕಪ್ಪ ನಿನ್ಗೆ? ಅಯ್ಯೋ ಚಿಕ್ಕಮ್ಮ, ಡಾಕ್ಟರ್ ಏನ್ ಹೇಳಿದ್ರು ಚಿಕ್ಕಮ್ಮ? ನೋಡಮ್ಮ, ಕಾಲು ತುಂಬಾ ಪೆಟ್ಟಾಗಿದೆ. ಅದನ್ನ ಬ್ಯಾಂಡೇಜ್ ಹಾಕಿ ಮಾತ್ರೆ ಕೊಟ್ಟು ಕಳ್ಸಿದ್ದಾರೆ. ಎಕ್ಸ್ರೇ ಕೂಡ ಮಾಡಿದ್ದಾರೆ. ಇನ್ನು 3 ದಿವಸದಲ್ಲಿ ಕಾಲು ಕಟ್ಟಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರಮ್ಮ. ಅಯ್ಯೋ ಚಿಕ್ಕಪ್ಪ, ನನ್ನ ಇದನ್ನೆಲ್ಲ ನೋಡ್ತಾರೆ ತುಂಬಾ ಭಯ ಆಗ್ತಾ ಇದೆ ಚಿಕ್ಕಪ್ಪ. ಏನೂ ಆಗಿಲ್ಲಮ್ಮ, ನನ್ನ ಕಾಲಿಗೆ ಏನೂ ಆಗಿಲ್ಲ. ಸಮಾಧಾನ ಮಾಡ, ನೀನು ಸಮಾಧಾನದಮ್ಮ, ನನ್ನ ಕಾಲಿಗೆ ಏನೂ ಆಗಿಲ್ಲ. ನಾವು ಈ ಭೂಮಿಯಲ್ಲಿ ಭಾರವಾಗಿರಬಾರ್ದು ಭಾರತಿ, ಭಾರವಾಗಿರಬಾರ್ದು. ಯಾಕ್ರಿ ಹೀಗೆಲ್ಲ ಮಾತಾಡಿ ಮನ್ಸನ್ನ ಯಾಕ್ರಿ ಈ ರೀತಿ ನಡೆಸ್ಕೊತಾ ಇದ್ದೀರಾ? ನೋಡಿ ನೋಡಮ್ಮ, ಇವತ್ತೇನಾದ್ರೂ ನಿಮ್ಮ ಅಣ್ಣ ಬರ್ಲಿಲ್ಲ ಅಂದಿದ್ರೆ ನಿಮ್ಮ ಚಿಕ್ಕಪ್ಪನ ನನ್ನ ಜೀವ ಸಹಿತ ನೋಡ್ತಾ ಇರ್ಲಿಲ್ಲ ಅಮ್ಮ. ಅಣ್ಣ ಅಣ್ಣ, ನೀನ್ ನಿಜವಾಗಿಯೂ ದೇವರ ಮನುಷ್ಯ ಅಣ್ಣ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಚಿಕ್ಕಪ್ಪನ ಕಾಪಾಡಿದ್ಯ. ನಿನ್ನಂತ ಅಣ್ಣ ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಲಕ್ಷ್ಮಿ, ಏನ್ ಹೇಳ್ತಾ ಇದೀಯ ನೀನು? ಇದು ಸಹಾಯನ, ಇದು ನನ್ನ ಕರ್ತವ್ಯ. ನೋಡಪ್ಪ, ಇವತ್ತು ನೀನ್ ಬಂದ್ಮೇಲೆ ನನ್ಗೆ ಅರಿಶಿಣ ಕುಂಕುಮನ ಉಳಿಸ್ಕೊಟ್ಟಿದ್ಯಾ. ನಿಮ್ಮ ಇಬ್ಬರಲ್ಲಿರೋದು ಒಂದೇ ತರ ಭಾವನೆಗಳು. ಇಬ್ರು ಯಾವ ದೇವತೆ ಎತ್ತ ಮಕ್ಕಳು ಏನೋ. ಅಕ್ಕ, ಒಳಗಡೆ ಕರ್ಕೊಂಡೋಗಿ ಮಲಗಿಸಿ, ಆಮೇಲೆ ಏನಾದರೂ ಮಾತಾಡೋಣ. ಸರಿ ಅಣ್ಣ. ಚಿಕ್ಕಪ್ಪ ಬನ್ನಿ ಚಿಕ್ಕಪ್ಪ.